ಕಲ್ಯಾಣ ಇದಾರಲ್ಲ. ನೀವು ಪದೇ ಪದೇ ಅನಂತ್ ಕುಮಾರ್ ಹೆಗಡೆ ಅವರು ಟೀಕೆ ಮಾಡ್ತಾರೆ. ಸಿದ್ದರಾಮಯ್ಯ ಕಾಣಂತಾರೆ, ಗ್ಯಾರಂಟಿ ಹಣ ಇಲ್ಲ ಅಂತಾರೆ, ಮೋದಿ ಗ್ಯಾರಂಟಿ ಅಂತಾರೆ. ನೋಡಿ, ಮಾನ್ಯ ಅನಂತ್ ಕುಮಾರ್ ಹೆಗಡೆ ಅವರು ಸುಮಾರು ಸರಿ MP ಆಗಿ ಮಂತ್ರಿ, ಕೇಂದ್ರದ ಮಂತ್ರಿಗಳಾದಂಥವ್ರು, ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವ್ರು ಮಾತಾಡ್ಬೇಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಮೋದಿಯವ್ರಿಗೆ ನಾವು ಬೈಬೋದಾ? ಯಡಿಯೂರಪ್ಪನವ್ರನ್ನ ಬೈಬೋದಾ? ಹಾಗಾದ್ರೆ ನಮಗೂ ಬೈಯಕ್ಕೆ ಬರುತ್ತಲ್ಲ. ಆದ್ರೆ ಜನಪ್ರತಿನಿಧಿ ಆದಂಥವ್ರು ತಮ್ಮ ಜ್ಞಾನ ಇಟ್ಕೊಂಡು ಮಾತಾಡೋದು ಒಳ್ಳೇದು. ಒಂದ್ ಸರಿ ಆಯ್ತು, ಎರಡು ಸರಿ ಆಯ್ತು. ಅದರಿಂದ ಮಧು ಬಂಗಾರಪ್ಪ ಹೇಳ್ದಂಗೆ ಅವರಿಗೆ ಯಾಕೋ ಅದ್ರ ಮಾನಸಿಕ ಇದರಲ್ಲಿ ಇರಬೇಕು ಅಂತ ನನಗೆ ಅನ್ಸುತ್ತೆ. ಅದರಿಂದ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದು. ಒಬ್ಬ ಸೀನಿಯರ್ MP ಆಗಿ ಸೀನಿಯರ್ ತರ ಅವ್ರು ಬೇರೆ ಇರೋದು ಒಳ್ಳೇದು. ಯಾವುದೋ ಹಿಂದುತ್ವದ ಇದರಲ್ಲಿ ಯಾರನ್ನ ಬೇಕಾದ್ರೂ ಬೈದ್ರು. ನಮ್ಮ ಸಿದ್ದರಾಮಯ್ಯ ಖಾನ್ ಅಂತ ಹೇಳೋದು, ಇವೆಲ್ಲ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳೋದಿದೆಯಲ್ಲ, ಬಹುಶಃ ಅವನಿಗೆ ಹತಾಶೆಯಾಗಿ ಮಾತಾಡ್ತಾರೆ. ಟಿಕೆಟ್ ಬಹುಶಃ ಅವ್ರ ಪಕ್ಷದಲ್ಲಿ ಅವ್ರಿಗೆ ನೆಲೆ ಇಲ್ಲ. ಆ ನೆಲೆ ಇಲ್ಲ, ಪಕ್ಷದಲ್ಲಿ ನೆಲೆ ಇಲ್ಲ. ಆ ಬೇಜಾರಕ್ಕಾಗಿ ಲಾಸ್ಟ್ ಹೋಗ್ಬೇಕಾದ್ರೆ ಸಿದ್ದರಾಮಯ್ಯ ಬೈದು ಹೋಗೋಣ ಅಂತ ಬೈತಾ ಇದ್ದಾನೆ. ಟಿಕೆಟ್ ಸಿಗ್ಲಿ ಅಂತ. ಟಿಕೆಟ್ ಸಿಗೋದಲ್ಲ, ಕೊಡೋದಂತೂ ಇಲ್ಲೇ ಇಲ್ಲ. ಲಾಸ್ಟ್ ಬೈದು ಹೋಗ್ಬೇಕಂತ ಹೇಳ್ತಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಟಿಕೆಟ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈಗಾಗಲೇ ಮಧು ಬಂಗಾರಪ್ಪ ಹೇಳ್ದಂಗೆ ಆಶ್ಚರ್ಯ ಬೆಳವಣಿಗೆ ಆದ್ರೂ ಆಗ್ಬೋದು. 27ನೇ ತಾರೀಕು ನಮ್ಮ ರಾಜ್ಯಸಭಾ ಚುನಾವಣೆ ಆದ ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಈಗ DK ಸಾಹೇಬ್ರು ಒಂದಾದ್ಮೇಲೆ ಹೇಳಿದ್ದಾರೆ. ಬಹುಶಃ ನಾವು ಅವತ್ತೇ ಹೇಳಿದ್ದೀನಿ, ನಾನು ಮಾನ್ಯ ಸಚಿವರು ಇಲ್ಲಿದ್ದಾರೆ, ಅವರು ಏನು ತೀರ್ಮಾನ, ಮಾನ್ಯ ಮುಖ್ಯಮಂತ್ರಿ ತೀರ್ಮಾನ, ಉಪಮುಖ್ಯಮಂತ್ರಿ ತೀರ್ಮಾನ, ಪಕ್ಷ ತೀರ್ಮಾನ ಆದ್ರೆ ನಾನಂತೂ ಜೈ ಆಗಿದ್ದೀನಿ. ಅದನ್ನ ಎರಡು ಮಾತಿಲ್ಲ. ಪಕ್ಷ ಏನ್ ಆದೇಶ ಕೊಡುತ್ತೆ ಅದೇ ನಮ್ ಕರ್ತವ್ಯ. ನಮ್ ರೆಡಿ ಇದೆ. ಹೌದು, ನಮ್ ಸೇರಿಸಿದ್ದೀವಿ. ಇಲ್ಲ, ಆತರ ಏನು ವಾತಾವರಣ ಕಾಣ್ತಾ ಇಲ್ಲ. ಅವರು ಚರ್ಚೆ ಮಾಡ್ತಾ ಇದ್ದಾರೆ, ಸರ್ವೆ ಮಾಡಿದ್ದಾರೆ. ಯಾರಿಗೆ ಆಗ್ಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ. ಪ್ರಮುಖ ಆಕಾಂಕ್ಷಿಗಳು ನಾನಂತೂ ಹೊರಗೆ ಹೋಗಿದ್ದೀನಿ ಈಗ. ಯಾಕಂದ್ರೆ ನನಗೆ ನೀನ್ ನಿಲ್ಲಕ್ ಸಾಧ್ಯನೇ ಇಲ್ಲ, ಬೇಡ ಅಂತೇಳಿ ಬೈದು ಕಳಿಸಿದ್ರು. ಆಮೇಲೆ ಬಿಟ್ಟಾಕಿದ್ದೀನಿ. ಈಗ ಅದಕ್ಕೆ ನಮ್ಮ ಸಚಿವರ ಬಗ್ಗೆ, ಅವರು ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ಅವ್ರ ನೇತೃತ್ವದಲ್ಲಿ ಯಾರನ್ನು ಕ್ಯಾಂಡಿಡೇಟ್ ಮಾಡ್ಬೇಕು ಅನ್ನೋದು ರಾಜ್ಯದಲ್ಲಿ ತೀರ್ಮಾನ ಆಗುತ್ತೆ. ತೀರ್ಮಾನ ಆದ್ಮೇಲೆ ಅಖಂಡಕ್ಕೆ ಇಳಿಯೋದು ನಮ್ಗೆ ಸಹಜವಾಗಿದೆ. ಕುಮಾರ್ ಬಂಗಾರಪ್ಪನ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರು, ಬಹಳ ಆಗಿದೆ ಬಹಳ. ಆದ್ರೆ ಯಡಿಯೂರಪ್ಪನವ್ರು ಏನೋ ಕಾರವಾರಕ್ಕೆ ಅವ್ರು ಹಾಕ್ಬೇಕು ಅಂತೇಳಿ ಯಡಿಯೂರಪ್ಪನವ್ರು ಮತ್ತೆ ಹಗ್ಗ ಹಾಕಿ ಎಳಿತಾ ಇದಾರಂತೆ. ನೀನ್ ಆ ಕಡೆ ಹೋಗ್ಬೇಡ, ನೀನ್ ಈ ಕಡೆ ಬಾ ಅಂತ ಕರಿತಾ ಇದ್ದಾರೆ. ಈಗಾಗಲೇ ಯಡಿಯೂರಪ್ಪನವರು ಇವ್ರನ್ನ ಕುಮಾರ್ ಬಂಗಾರಪ್ಪನ ಕಾರವಾರ ನೀಡ್ಬೇಕು ಅಂತ ಹೇಳಿ ಹಾಕಿ ಎಳಿತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ಅದು ಇನ್ನೂ ನೀವು ಹೇಳಿಲ್ಲ. ಸರ್, ನೀವು ಹಗ್ಗ ಹಾಕಿರಲ್ವಾ? ನಾವು ಮೊನ್ನೆ ಹಗ್ಗ ಕೆಳೆಯಕ್ ಹೋಗಿದ್ದೀವಿ, ಆದ್ರೆ ಹಗ್ಗ ಕೆಳೆಯಕ್ಕೆ ಅದು ಸರಿಯಾಗಿ ಬಂದಿಲ್ಲ. ಹಗ್ಗ ಕಟ್ಟಾಗಿ ಹೋಗಿದೆ. ಈಗ ಯಡಿಯೂರಪ್ಪನವ್ರು ಏನಾಗಿದೆ, ಇವ್ರು ಎಳೆದು ಬಿಡ್ತಾರೆ ಅಂತ ಅವ್ರು ಹಗ್ಗ ಕೆಳಿತಾ ಇದ್ದಾರೆ. ಅದು ಕಟ್ಟಾಗಿದೆ ಅಂತ ಗೊತ್ತಾಗಿದೆ ನನಗೆ. ನಾವು ಮಾತುಕತೆ ಎಲ್ಲ ಮಾಡಿದ್ದೀವಿ, ಆದ್ರೆ ಅದು ಆಗ್ಲಿಲ್ಲ, ಫಲಪ್ರದ ಆಗ್ಲಿಲ್ಲ. ಆದ್ರೂ ಹಗ್ಗ ಏನಿ ಅಂತ ನಡೀತಾ ಇದೆ. ನೋಡೋಣ, ಕಾದು ನೋಡಿ. ಅವ್ರ ಸಹೋದರ ಒಪ್ಪಿಯಾರ? ಯಾರು ಸಹೋದರ? ಪಕ್ಷ ಅಂತ ಬಂದಾಗ ಸಹೋದರಿಗೆ ಇದರನ್ನ ಪ್ರಶ್ನೆ ಬರೋದಲ್ಲ. ಅದು ರಾಜ್ಯ ನಾಯಕರ ತೀರ್ಮಾನ, ರಾಷ್ಟ್ರೀಯ ನಾಯಕರ ತೀರ್ಮಾನ ಇರುತ್ತೆ. ಅದನ್ನ ಅವ್ರು ಕೇಳಿ ಮಾಡ್ತಾರೆ, ನನಗೆ ಗೊತ್ತಿಲ್ಲ. ಅದು ಮಧು ಬಂಗಾರಪ್ಪನವ್ರನ್ನೇ ಕೇಳ್ಬೇಕು ನೀವು. ರಾಜ್ಯಸಭಾ ಕೇಳಲೇ ಇಲ್ಲ. ಹೇಳಿ. ರಾಜ್ಯಸಭಾ ನಿಲ್ಸಿದ್ದಾರೆ. ಮೈತ್ರಿ ಅಭ್ಯರ್ಥಿ ಕುಬೇಂದ್ರ ರೆಡ್ಡಿ ನಿಲ್ಸಿದ್ರಿಂದ ಸ್ವಲ್ಪ ಟಫ್ ಇದೆ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ನಮ್ಗೆ ಸಮಸ್ಯೆ ಬರಲ್ಲ. ಅವರು ಸ್ವಲ್ಪ ಹಣ ಬಲ, ತೂಕ ಬಲ ಮಾಡಿ ನೋಡ್ತಾ ಇದ್ದಾರೆ. ಖರೀದಿ ಮಾಡಬೇಕು ಅನ್ನೋದು ಸಹ ನಡೀತಾ ಇರೋದ್ರಿಂದ ಇದು ನಮ್ಮ ಪಕ್ಷದ ಹೆಚ್ಚುವರಿ ಓಟ್ ಆಗಿ 5-6 ಜನ ರೆಡಿ ಆಗಿದ್ದಾರೆ. ಅದರಿಂದ ನಮಗೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಈ ಚುನಾವಣೆಯಲ್ಲಿ ನಾವು ಈಸಿಯಾಗಿ ಗೆಲ್ತೀವಿ ಅನ್ನೋದು ನಮ್ಮ ಭರವಸೆ ಇದೆ. ಯಾವುದೇ ಸಮಸ್ಯೆ, ಯಾವುದೇ ಆತಂಕ ಬರೋದಿಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.